ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಚಕ್ರವರ್ತಿ, ನಿರ್ದೇಶಕ. ಒಬ್ಬ ನಿರ್ದೇಶಕನ ಒಂದು ಸಿನಿಮಾ ಏನು ಅಂತ ನನಗೆ ತುಂಬ ಅರ್ಥ ಆಗ್ತಿದೆ. ಸಿನಿಮಾ ನಾವು ಯಾವ ಥರ ರಿವ್ಯೂ ಕೊಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಹೇಗೆ ಪ್ರಚಾರ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ರೋಡಿಗೆ ಇಳಿತಾ ಇದ್ದೀವಿ. ಸೊ ಎಲ್ಲ ಥರ ಪ್ರಯತ್ನ ನಡೀತಾ ಇದೆ. ಇವಾಗ ಡೈರೆಕ್ಟರ್ಗಳು ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ, ಎಕ್ಸಾಂಪಲ್ ಭೀಮಾ ಸಿನಿಮಾ ನೋಡೋಣ. ಆ ಭೀಮಾ ಸಿನಿಮಾದಲ್ಲಿ ಡ್ರಗ್ಸ್ಗೋಸ್ಕರ ನಿರ್ದೇಶಕರ ಇಳಿತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಡ್ರಗ್ಸ್ ಮಾಡ್ತಾ ಇದ್ದೀವಿ, ಡ್ರಗ್ಸ್ ವ್ಯಾಪಾರ ನಡೀತಿದೆ, ದಂಧೆ ನಡೀತಿದೆ, ಪ್ರಮೋಷನ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಸಿನಿಮಾನ ತೊಗೊಂಬರ್ಬೋದು ಗೊತ್ತೇ ಆಗ್ತಾ ಇಲ್ಲ. ಸೊ ಇಂಥ ಅದ್ಭುತ ಸಿನಿಮಾನ ಥಿಯೇಟ್ರಿಗೆ ಬನ್ನಿ ಅಂದರೆ ನೀವೆಲ್ಲರೂ ಏನಂತೀರಾ, ನಿಮ್ಮ ಅಪ್ಪ ಕೊಡ್ತಾನ ಸಿನಿಮಾ ಟಿಕೆಟ್ಗೆ, ಅವ್ರ ಅಪ್ಪಂಗೂ ಸಿನಿಮಾ ಕೊಡ್ತೀವಿ. ಬಿಗ್ ಬಾಸಲ್ಲಿ ಗೆಲ್ಲೋದು ಈಸಿ, ಆದ್ರೆ ಒಬ್ಬ ನಿರ್ದೇಶಕ ಕಷ್ಟಪಟ್ಟು ಸಿನಿಮಾನ ಗೆಲ್ಲಿಸ್ಬೇಕಂದ್ರೆ ಅಷ್ಟಿಷ್ಟೆಲ್ಲ ಕಷ್ಟಪಡೋದು, ಅಷ್ಟೆಲ್ಲ ಕಷ್ಟಪಡ್ತಾರೆ. ಸೊ ಎಲ್ಲ ಕನ್ನಡಿಗರ ಜನಕ್ಕೆ ಏನಂತ ಹೇಳ್ತಾ ಇದ್ದೀರಿ ಅಂದರೆ, ಕನ್ನಡ ಸಿನಿಮಾಗಳನ್ನ ಇವತ್ತು ಗೂಗಲಲ್ಲಿ ನೀವು ಸರ್ಚ್ ಮಾಡ್ದಂಗೆ ಆಗಬೇಡಿ. ಡಬ್ಬಿಂಗ್ ಬೇಡ 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 ಅಂತ ಪ್ರತಿಯೊಬ್ಬರು ಸತ್ರು. ನಮ್ಮ ಶಿವಣ್ಣ ಫ್ಯಾಮಿಲಿಯಿಂದ, ರಾಜಣ್ಣ ಫ್ಯಾಮಿಲಿಯಿಂದ ಡಬ್ಬಿಂಗ್ ಬೇಡ ಬೇಡ ಅಂತ. ಇವತ್ತು ಸೀರಿಯಲಲ್ಲಿ ಡಬ್ಬಿಂಗು, ಸಿನಿಮಾದಲ್ಲಿ ಡಬ್ಬಿಂಗು, ಪುಷ್ಪ ಬರ್ತಾ ಇದೆ ಕನ್ನಡದಲ್ಲಿ ಡಬ್ಬಿಂಗು. ಜಲಂಧರ್ ಏನಾಗುತ್ತೆ ಇವಾಗ? ಸೊ ಇವಾಗ ಜಲಂಧರ್ ಪ್ರಮೋಷನ್ ಮಾಡೋದಾ? ಕನ್ನಡ ಸಿನಿಮಾ ನಿರ್ದೇಶಕನಾಗಿ, ನಾನೊಬ್ಬ ನಿರ್ದೇಶಕನಾಗಿ ಇನ್ನೊಬ್ಬ ನಿರ್ದೇಶಕನ ಬೆಲೆ ನನಗೊತ್ತು. ಕಷ್ಟಪಟ್ಟು ಪ್ರೊಡ್ಯೂಸರ್ನ ಹುಡುಕಿ ಹೋಗಿ ಗಿಡ್ಗಿಸ್ಕೊಂಡು ಮಾಡಿಕೊಂಡು ಥಿಯೇಟ್ರ್ ಹತ್ರ ಬಂದಾಗ ಅಯ್ಯಯ್ಯೋ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಪುಷ್ಪ ಬರ್ತಾ ಇದೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ ಒದ್ದಾಡ್ಕೊಂಡು ಹಾಗೂ ಈಗೂ ಜನಗಳನ್ನ ಮೆಚ್ಚಿಸ್ಕೊಂಡು ಬಂದರೆ, ಸೊ ಸಿನಿಮಾನ ಗೆಲ್ಲಬೇಕು, ಸಿನಿಮಾನ ಗೆಲ್ಲಿಸ್ಬೇಕು. ಜೈ ಬಜರಂಗಿ. ತುಂಬ ಚೆನ್ನಾಗಿದೆ ಜಲಂಧರ್ ಸಿನಿಮಾ. ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಕನ್ನಡ ಸಿನಿಮಾಗೆ ಬೆಲೆ ಕೊಡಿ, ತೆಲುಗು ಅದು ಇದಂತ ಹೋಗಕ್ಕೆ ಹೋಗ್ಬೇಡಿ. ಈ ಸಿನಿಮಾ ಸ್ಕ್ರಿಪ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ನೀವೆಲ್ಲರೂ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವು ಅಲ್ಲೇ ಪಬ್ಲಿಸಿಟಿ ಇಲ್ಲ, ಆಗಿಲ್ಲ, ಈಗಿಲ್ಲ ಅಂತ ನೀವೇನಾದರೂ ಮನೇಲಿ ಇದ್ಬಿಟ್ರೆ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊತೀರಾ. ತುಂಬ ಚೆನ್ನಾಗಿದೆ. ಇದ್ರ ಮೌತ್ ಟಾಕಿಂಗಲ್ಲೇ ಹೋಗ್ಬೇಕು. ಎಲ್ಲರೂ ಬಂದು ಸಿನಿಮಾ ನೋಡಿ. ಜಲಂಧರ್ ಸೂಪರ್ ಸೂಪರ್ ಅಂದರೆ ಸೂಪರ್. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಲೊಕೇಶನ್ಸ್ ಇದೆ. ಡೈರೆಕ್ಟರ್ ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಮತ್ತು ಪ್ರಮೋದ್ ಶೆಟ್ಟಿ ಅವರು ಮೈನ್ ರೋಲ್ ಮಾಡಿದ್ದಾರೆ ಇದರಲ್ಲಿ. ಕಂಟೆಂಟ್ ಚೆನ್ನಾಗಿದೆ. ಯಾವ ತೆಲುಗು, ತಮಿಳು, ಮಲಯಾಳಮು ಯಾವುದಕ್ಕೂ ಜಗಲ್ಲ ಜಲಂಧರ. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು.